ಹಲೋ ಸ್ಟೂಡೆಂಟ್ಸ್, ಇವತ್ತು ನಾವು ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದರೆ ಏನು ಅಂತ ನೋಡೋಣ. ನಮಗೆ ರಿಫ್ರಾಕ್ಷನ್ ಫೆನಾಮಿನಾ ಗೊತ್ತಾಗಿದೆ ಅಲ್ವಾ. ವೆನ್ ಲೈಟ್ ಟ್ರಾವೆಲ್ಸ್ ಫ್ರಮ್ ಒನ್ ಮೀಡಿಯಮ್ ಟು ಅದರ್ ಲೈಟ್ ಬೆಂಡ್ಸ್ ಅಲ್ವಾ. ಇದು ಆ್ಯಕ್ಚುಯಲ್ ಪಾತ್ ಇತ್ತು ಎಲ್ಲಾದ್ರದ್ದು, ಬಟ್ ಅದು ಬೆಂಡ್ ಆಗಿದೆ ಲೈಟ್ಗಳು ಅಲ್ವಾ. ಸೊ ಇಲ್ಲಿ ಏರ್ ಒಂದು ಮೀಡಿಯಮ್ ಇದೆ, ಇಲ್ಲಿ ಗ್ಲಾಸ್ ಒಂದು ಮೀಡಿಯಮ್ ಇದೆ ಅಲ್ವಾ. ದೀಸ್ ಬೋತ್ ವಿ ಕಾಲ್ ಇಟ್ ಆಸ್ ಆಪ್ಟಿಕಲ್ ಮೀಡಿಯಮ್ಸ್. ಈ ಬೆಂಡ್ ಆಗಿರೋದನ್ನು ಮೆಜರ್ ಮಾಡ್ತೀವಿ ನಾವೀಗ ಅಷ್ಟೇ, ಎಷ್ಟು ಬೆಂಡ್ ಆಗ್ತಿದೆ. ಆಮೇಲೆ ಸ್ಪೀಡ್ ಆಫ್ ಲೈಟು ಕೂಡ ಮೀಡಿಯಮ್ಸಲ್ಲಿ ಚೇಂಜ್ ಆಗುತ್ತೆ. ಅದು ಯಾವ ರೀತಿ ಚೇಂಜ್ ಆಗುತ್ತೆ, ಎಷ್ಟು ಚೇಂಜ್ ಆಗುತ್ತೆ ಅಂತ ಮೆಜರ್ ಮಾಡ್ತೀವಿ. ಅದಕ್ಕೆ ನಮಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಹೆಲ್ಪ್ ಮಾಡುತ್ತೆ. ಆ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ರೆಪ್ರೆಸೆಂಟೆಡ್ ಬೈ ಎನ್. ಇದಕ್ಕೆ ಎರಡು ಫಾರ್ಮುಲಾ ಇದೆ. ಎನ್ ಇಸ್ ಈಕ್ವಲ್ ಟು ಸೈನ್ ಐ ಬೈ ಸೈನ್ ಆರ್, ಆ್ಯಂಡ್ ಒನ್ ಮೋರ್ ಈಸ್ ಎನ್ ಇಸ್ ಈಕ್ವಲ್ ಟು ಸ್ಪೀಡ್ ಆಫ್ ಲೈಟ್ ಇನ್ ವಾಕ್ಯೂಮ್ ಡಿವೈಡೆಡ್ ಬೈ ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಮ್. ಎರಡು ಫಾರ್ಮುಲಾ ಇನ್ ಡೀಟೇಲಾಗಿ ಅರ್ಥ ಮಾಡ್ಕೊಳ್ಳೋಣ. ನಮಗೇನು ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದರೆ ಇಟ್ಸ್ ಎ ನಂಬರ್ ಅಷ್ಟೆ, ವಿಚ್ ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ 1 ಇನ್ ಯುವರ್ ಕೇಸ್. ಕನ್ಸಿಡರ್ ದಿಸ್ ಈಸ್ ಅ ಗ್ಲಾಸ್. ಹಾಗೆ ಹೊರಗಡೆ ಇರೋದು ಏರ್ ಅಂತ ಅಂದ್ಕೊಳ್ಳೋಣ. ಲೈಟ್ ನಮಗೆ ಏರಿಂದ ಗ್ಲಾಸಿಗೆ ಬರ್ತಾ ಇದೆ. ಈ ಮೀಟಿಂಗ್ ಪಾಯಿಂಟಲ್ಲಿ ನಮಗೆ ಒಂದು ನಾರ್ಮಲ್ ಇರುತ್ತೆ, ವೆರಿ ಇಂಪಾರ್ಟೆಂಟ್. ಈಗ ಲೈಟು ವಾಟರ್ ಸರ್ಫೇಸ್ ಟಚ್ ಮಾಡ್ತಿದ್ದಂಗೆ ಆ ಮೀಟಿಂಗ್ ಪಾಯಿಂಟಿಂದ ಲೈಟ್ ಬೆಂಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಲೈಕ್ ದಿಸ್. ಆ್ಯಕ್ಚುಲಿ ಲೈಟ್ ಈ ರೀತಿ ಟ್ರಾವೆಲ್ ಮಾಡಬೇಕಿತ್ತಲ್ವ ಸ್ಟ್ರೈಟ್ ಲೈನಲ್ಲಿ, ಆದರೆ ಲೈಟು ಇಷ್ಟು ಬೆಂಡ್ ಆಗಿದೆ ಟುವರ್ಡ್ಸ್ ನಾರ್ಮಲ್. ಮತ್ತೆ ಅದು ಹೊರಗಡೆ ಎಜೆಕ್ಟ್ ಆಗಬೇಕಾದ್ರೆ ಮತ್ತೆ ಸ್ಟ್ರೈಟ್ ಲೈನಲ್ಲಿ ಎಜೆಕ್ಟ್ ಆಗುತ್ತೆ, ವಿಚ್ ಈಸ್ ಪ್ಯಾರಲಲ್ ಟು ಆ್ಯಕ್ಚುಯಲ್ ಪಾತ್ ಆಫ್ ದ ಲೈಟ್. ಈಗ ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ನಾವು ಈ ಡಯಾಗ್ರಾಮಲ್ಲಿ ಎರಡು ಆ್ಯಂಗಲ್ಸ್ನ ಮೆಷರ್ ಮಾಡಬೇಕು ವಿತ್ ನಾರ್ಮಲ್. ಅದು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ನಾರ್ಮಲಿಂದನೇ ಬರುತ್ತೆ. ದಿಸ್ ಈಸ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ಹಾಗೆ ರಿಫ್ರಾಕ್ಟ್ ಆಗಿರೋ ಲೈಟ್ ರೇನು ಕೂಡ ನಾರ್ಮಲಿಂದನೇ ಮೆಷರ್ ಮಾಡ್ತೀವಿ, ದಟ್ ಈಸ್ ಆ್ಯಂಗಲ್ ಆಫ್ ರಿಫ್ರಾಕ್ಷನ್. ಈ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಮತ್ತು ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ನಾವು ಈ ಫಾರ್ಮುಲಾದಲ್ಲಿ ಹಾಕಿದ್ರೆ, ಆ ಸೈನ್ ವ್ಯಾಲ್ಯೂ ನಾವು ತೆಗೆದ್ರೆ ನಮಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಬರುತ್ತೆ. ಇದು ಯಾವ ಕೇಸಿಗೆ, ವೆನ್ ಲೈಟ್ ಈಸ್ ಎಂಟ್ರಿಂಗ್ ಫ್ರಮ್ ರೇರರ್ ಮೀಡಿಯಮ್ ಟು ಡೆನ್ಸರ್ ಮೀಡಿಯಮ್ ಆಯ್ತಲ್ವಾ. ನಿಮಗೆ ಗೊತ್ತಾಗ್ತಾ ಇದೆ, ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಗ್ರೇಟರ್ ದ್ಯಾನ್ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಗೊತ್ತಾಗ್ತಿದೆ ಈ ಕೇಸಲ್ಲಿ. ಅದೇ ಈಗ ಸೆಕೆಂಡ್ ಕೇಸ್ ನೋಡೋಣ. ಇದೇ ಡಯಾಗ್ರಾಮಲ್ಲಿ ಲೈಟ್ ಗ್ಲಾಸಿಂದ ಹೊರಗಡೆ ಹೋಗ್ತಾ ಇದೆ ಅಲ್ವಾ, ಈ ಪಾಯಿಂಟಲ್ಲಿ, ದಿಸ್ ಪಾಯಿಂಟ್ ರೈಟ್, ಅಲ್ಲಿ ನೋಡೋಣ. ಈ ಕೇಸಲ್ಲಿ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ನೋಡಿ, ನಾರ್ಮಲಿಂದ ಇದನ್ನು ತೊಗೊಂಡ್ರೆ ಇಲ್ಲಿ ಬರುತ್ತೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅಲ್ವಾ. ಹಾಗೆ ಇಲ್ಲಿ ನಾರ್ಮಲಿಂದ ರಿಫ್ರಾಕ್ಟೆಡ್ ರೇಗೆ ತೊಗೊಂಡ್ರೆ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಇಷ್ಟು ಬರುತ್ತೆ. ಸೊ ನಿಮಗೆ ಇದರಲ್ಲಿ ಏನು ಗೊತ್ತಾಗ್ತಾ ಇದೆ, ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಈಸ್ ಗ್ರೇಟರ್ ದ್ಯಾನ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ಈ ರೀತಿ ಯಾವಾಗ ಆಯಿತು ಅಂತ ಹೇಳಿದ್ರೆ, ವೆನ್ ಲೈಟ್ ಈಸ್ ಟ್ರಾವೆಲಿಂಗ್ ಫ್ರಮ್ ಡೆನ್ಸರ್ ಮೀಡಿಯಮ್ ಟು ರೇರರ್ ಮೀಡಿಯಮ್ ಅಲ್ವಾ. ಗ್ಲಾಸಿಂದ ಹೊರಗೆ ಬಂದು ಏರಿಗೆ ಬರಬೇಕಾದ್ರೆ ರಿಫ್ರಾಕ್ಟಿವ್ ಆ್ಯಂಗಲ್ ಈಸ್ ಗ್ರೇಟರ್ ದ್ಯಾನ್ ಇನ್ಸಿಡೆಂಟ್ ಆ್ಯಂಗಲ್ ಆಗಿದೆ. ಈ ಥರ ಚೇಂಜಸ್ ಆಗುತ್ತೆ, ಗೊತ್ತಾಯ್ತಲ್ವಾ. ಈಗ ಆ್ಯಕ್ಚುಲಿ ಇನ್ನೊಂದು ವಿಷಯ ಏನು ಗೊತ್ತಾಗಬೇಕು ಈ ಡಯಾಗ್ರಾಮಲ್ಲಿ ಅಂದರೆ, ಗ್ಲಾಸಿಂದ ಬರ್ತಿರೋ ಲೈಟು ಈ ಥರ ಸ್ಟ್ರೈಟಾಗಿ ಪಾಸ್ ಆಗಬೇಕಿತ್ತಲ್ವಾ, ಆದರೆ ಅದು ಡಿವೇಟು ಇಷ್ಟು ಆಗಿದೆ. ಅದು ಆ್ಯಕ್ಚುಯಲ್ ಪಾತಿಂದ ಹೊರಗಡೆ, ಅಂದರೆ ನಾರ್ಮಲ್ಗಿಂತ ಹೊರಗಡೆ ಹೋಗಿದೆ. ಇದು ಆ್ಯಕ್ಚುಯಲ್ ಪಾತ್ ಇತ್ತು, ಇದು ನಾರ್ಮಲ್ ಕಡೆ ಇಷ್ಟು ಬೆಂಡ್ ಆಗಿದೆ, ಇದು ನಾರ್ಮಲಿಂದ ಹೊರಗಡೆ ಹೋಗಿದೆ. ಇದು ನಿಮಗೆ ಗೊತ್ತಿರಬೇಕು. ಈಗ ನಾವು ಇದಿಷ್ಟು ಕಾನ್ಸೆಪ್ಟನ್ನ ನಾವು ವರ್ಚುವಲ್ ಲ್ಯಾಬಲ್ಲಿ ಒಂದ್ಸಲಿ ನೋಡೋಣ. ಈಗ ವರ್ಚುವಲ್ ಲ್ಯಾಬಲ್ಲಿ ಸೆಟಪ್ ಏನಿದೆ ಅಂತ ನೋಡೋಣ. ನಮಗೆ ಫಸ್ಟ್ ಎರಡು ಮೀಡಿಯಮ್ ಇದೆ. ದಿಸ್ ಇಸ್ ಫಸ್ಟ್ ಮೀಡಿಯಮ್ ಆ್ಯಂಡ್ ದಿಸ್ ಇಸ್ ಸೆಕೆಂಡ್ ಮೀಡಿಯಮ್. ಸೊ ದಿಸ್ ಇಸ್ ದ ಸರ್ಫೇಸ್. ಈಗ ಮೊದಲನೇ ಮೀಡಿಯಮ್ ನಾವು ಏರ್ ಅಂತ ಕನ್ಸಿಡರ್ ಮಾಡಿದ್ದೀವಿ, ರೈಟ್. ಸೊ ಅದ್ರದ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟಿದೆ, 1 ಇದೆ. ಹಾಗೆ ಸೆಕೆಂಡ್ ಮೀಡಿಯಮ್ನ ನಾವು ವಾಟರ್ ಅಂತ ಕನ್ಸಿಡರ್ ಮಾಡಿದ್ದೀವಿ, ಅದರ ರಿಫ್ರಾಕ್ಟಿವ್ ಇಂಡೆಕ್ಸ್ ಬಂದುಬಿಟ್ಟು 1.3 ಇದೆ. ಹಾಗಿದ್ರೆ ಕಂಡೀಷನ್ ಏನಾಯಿತು, ಏರ್ ಈಸ್ ದ ರೇರರ್ ಮೀಡಿಯಮ್ ಅಲ್ವಾ. ದಟ್ ಮೀನ್ಸ್ ಲೈಟ್ ಈಸ್ ಟ್ರಾವೆಲಿಂಗ್ ಫ್ರಮ್ ರೇರರ್ ಮೀಡಿಯಮ್ ಟು ಡೆನ್ಸರ್ ಮೀಡಿಯಮ್. ದಿಸ್ ಈಸ್ ದ ಲೇಸರ್ ಲೈಟ್. ದೆನ್ ವಿ ಹ್ಯಾವ್ ದಿಸ್ ವರ್ಟಿಕಲ್ ಲೈನ್ ಆಸ್ ಅ ನಾರ್ಮಲ್. ನಾರ್ಮಲ್ ಈಸ್ ವೆರಿ ಇಂಪಾರ್ಟೆಂಟ್. ಇದ್ರ ರೆಫರೆನ್ಸ್ ಮೇಲೆ ನಾವು ರಿಫ್ರಾಕ್ಟಿವ್ ಇಂಡೆಕ್ಸ್ನ ಕಂಡುಹಿಡಿಯೋದು. ನಾವು ಡೈರೆಕ್ಟಾಗಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಬಗ್ಗೆ ತಿಳ್ಕೊಳ್ಳೋದು ಬೇಡ, ಒಂದು ಬೇಸಿಕ್ ಕಾನ್ಸೆಪ್ಟ್ ಇದೆ, ಅದನ್ನು ನೋಡೋಣ ಫಸ್ಟು. ಈಗ ನಾವು ಲೇಸರ್ ಲೈಟ್ನ ಆನ್ ಮಾಡಿದ್ರೆ ನಿಮಗೇನು ಕಾಣಿಸ್ತಾ ಇದೆ,
ಈ ಸರ್ಫೇಸ್ನ ಹಿಟ್ ಮಾಡಿದ ತಕ್ಷಣ ಎ ಪಾರ್ಷಿಯಲ್ ಲೈಟ್ ಈಸ್ ರಿಫ್ಲೆಕ್ಟಿಂಗ್ ಹಿಯರ್ ಆ್ಯಂಡ್ ರಿಮೈನಿಂಗ್ ಲೈಟ್ ಪಾಸಿಂಗ್ ಥ್ರೂ ವಾಟರ್ ಮೀಡಿಯಮ್, ರೈಟ್. ಆದರೆ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಸಿ ಲೈಟ್ ಸ್ಟಾರ್ಟೆಡ್ ಟ್ರಾವೆಲಿಂಗ್ ಲೈಕ್ ದಿಸ್, ಆದರೆ ಆ್ಯಕ್ಚುಯಲ್ ಪಾತ್ ಇದಾಗಬೇಕಿತ್ತು ಅಲ್ವಾ. ಆ್ಯಕ್ಚುಲಿ ಅದು ಬೆಂಡ್ ಆಗಿದೆ, ಇಷ್ಟು ಬೆಂಡ್ ಆಗಿದೆ ಟುವರ್ಡ್ಸ್ ನಾರ್ಮಲ್ ಅಲ್ವಾ. ಇದು ನಾರ್ಮಲ್ ಕಡೆ ಬೆಂಡ್ ಆಗಿದೆ ಲೈಟ್. ನಿಮಗೆ ಒಂದು ವಿಷಯ ಗೊತ್ತಾಗಿದೆ ಏನು, ವೆನ್ ಲೈಟ್ ಟ್ರಾವೆಲ್ಡ್ ಫ್ರಮ್ ರೇರರ್ ಮೀಡಿಯಮ್ ಟು ಡೆನ್ಸರ್ ಮೀಡಿಯಮ್ ದ ಲೈಟ್ ಬೆಂಡ್ಸ್ ಟುವರ್ಡ್ಸ್ ದ ನಾರ್ಮಲ್. ಹಾಗೆ ನೀವು ಗಮನಿಸಬೇಕಾಗಿರೋದು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ದಿಸ್ ಒನ್ ಈಸ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ನಾವು ಆ್ಯಂಗಲ್ ಆಫ್ ರಿಫ್ರಾಕ್ಷನ್ನ ನಾರ್ಮಲ್ ಜೊತೆನೆ, ಸಿ ದಿಸ್ ಈಸ್ ದ ನಾರ್ಮಲ್ ಅಲ್ಲೋ, ನಾರ್ಮಲ್ ಜೊತೆನೆ ಮೆಷರ್ ಮಾಡೋದು ನಿಮಗೆ ಗೊತ್ತಿರಬೇಕು. ನಾವು ಆ್ಯಕ್ಚುಯಲ್ ಲೈಟ್ ಪಾತ್ ಏನಿದೆ ಅದರಿಂದ ಏನಾದರೂ ಆ್ಯಂಗಲ್ ಮೆಷರ್ ಮಾಡಿದ್ರೆ ಅದನ್ನು ಆ್ಯಂಗಲ್ ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ನಮಗೆ ಈಸಿಯಾಗಿ ಗೊತ್ತಾಗ್ತಾ ಇದೆ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ತುಂಬ ಕಡಿಮೆ ಆಗಿದೆ ಅಲ್ವಾ. ದಟ್ ಮೀನ್ಸ್ ಆ್ಯಂಗಲ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ಐ ಇರುತ್ತೆ, ಯಾಕೆಂದರೆ ಆಪೋಸಿಟ್ ಆ್ಯಂಗಲ್ಸ್ ಆಗುತ್ತೆ. ಬಟ್ ಡಿವೇಟ್ ಆಗಿರೋದ್ರಿಂದ ರಿಫ್ರಾಕ್ಟಿವ್ ಆ್ಯಂಗಲ್ ಕಡಿಮೆ ಬಂದಿದೆ ಅಲ್ವಾ. ಸೊ ದಾಟ್ ನಮಗೆ ಒಂದು ಕ್ಲಿಯರ್ ಇಂಡಿಕೇಶನ್ ಗೊತ್ತಾಗಿದೆ ಏನು, ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಈಸ್ ಸ್ಮಾಲರ್ ದ್ಯಾನ್ ಆರ್ ಲೆಸ್ ದ್ಯಾನ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ಈಗ ನಮಗೆ ಈ ಕಂಡೀಷನಲ್ಲಿ ಏನೇನು ಗೊತ್ತಾಯಿತು, ವೆನ್ ಲೈಟ್ ಟ್ರಾವೆಲ್ಸ್ ಫ್ರಮ್ ರೇರರ್ ಮೀಡಿಯಮ್ ಟು ಡೆನ್ಸರ್ ಮೀಡಿಯಮ್ ದಟ್ ಲೈಟ್ ಬೆಂಡ್ಸ್ ಟುವರ್ಡ್ಸ್ ನಾರ್ಮಲ್. ಆ ಟೈಮಲ್ಲಿ ನಮಗೆ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಈಸ್ ಲೆಸ್ ದ್ಯಾನ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇರುತ್ತೆ ಅಂತ ಗೊತ್ತಾಯಿತು. ಈಗ ನಾವು ರೇರರ್ ಮೀಡಿಯಮಿಂದ ಡೆನ್ಸರ್ ಮೀಡಿಯಮಿಗೆ ಲೈಟ್ ಬರ್ತಾ ಇದೆಯಲ್ವ, ಅದನ್ನು ರಿವರ್ಸ್ ಮಾಡೋಣ. ಹೇಗೆ ರಿವರ್ಸ್ ಮಾಡೋದು, ಇಲ್ಲಿ ನೋಡಿ ಏರ್ ಇದೆಯಲ್ವ ಫಸ್ಟ್ ಮೀಡಿಯಮ್, ಅದನ್ನು ವಾಟರ್ ಮಾಡೋಣ. ಸೆಕೆಂಡ್ ಮೀಡಿಯಮ್ನ ನಾವು ವಾಟರಿಂದ ಏರ್ ಮಾಡೋಣ. ಸೊ ದಟ್ ದ ಲೈಟ್ ಈಸ್ ಟ್ರಾವೆಲಿಂಗ್ ಫ್ರಮ್ ವಾಟರ್ ಟು ಏರ್. ಈಗ ಸೆಕೆಂಡ್ ಮೀಡಿಯಮ್ ಏನಾಗಿದೆ, ಏರ್ ಆಗಿದೆ. ಫಸ್ಟ್ ಮೀಡಿಯಮು ವಾಟರ್ ಇದೆ. ನಾವು ಇನ್ ದ ಸೆಕೆಂಡ್ ಕೇಸ್ ಲೈಟ್ ಈಸ್ ಟ್ರಾವೆಲಿಂಗ್ ಫ್ರಮ್ ವಾಟರ್ ಟು ಏರ್. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಸೇಮ್ ಇದೆ, ಅದೇನು ಚೇಂಜ್ ಆಗಿಲ್ಲ. ಈಗ ನೋಡಿ ದ ಲೈಟ್ ಆ್ಯಕ್ಚುಯಲ್ ಪಾತ್ ಇದಲ್ವಾ, ಆದರೆ ಲೈಟ್ ಯಾವ ಕಡೆ ಹೋಗಿದೆ, ಇಟ್ ಈಸ್ ಬೆಂಡ್ಸ್ ಅವೇ ಫ್ರಮ್ ದ ನಾರ್ಮಲ್. ನಾವು ಲೈಟ್ ಈಸ್ ಬೆಂಡಿಂಗ್ ಅವೇ ಫ್ರಮ್ ದ ನಾರ್ಮಲ್ ಇನ್ ದಿಸ್ ಕೇಸ್. ಗೊತ್ತಾಯ್ತಾ. ಅದೇ ರೀತಿ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ನೋಡಿ ಇಲ್ಲಿಂದ ತಗೋಬೇಕಲ್ವಾ, ದ ಲೈಟ್ ರೇಯಿಂದ ನಾರ್ಮಲ್ವರೆಗೂ. ಸಿ ಎಷ್ಟು ದೊಡ್ಡದು ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಬಂದಿದೆ. ಸೊ ಈ ಕೇಸಲ್ಲಿ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಈಸ್ ಗ್ರೇಟರ್ ದೆನ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ಲಾಸ್ಟ್ ಕೇಸಲ್ಲಿ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಈಸ್ ಲೆಸ್ಸರ್ ದೆನ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇತ್ತು. ಈ ಕೇಸಲ್ಲಿ ರಿವರ್ಸ್ ಆಯಿತು, ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಈಸ್ ಗ್ರೇಟರ್ ದ್ಯಾನ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ಅರ್ಥ ಆಯ್ತಲ್ವಾ. ಈ ಥರ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಚೇಂಜ್ ಆಗುತ್ತೆ. ನಿಮಗೀಗ ಎರಡೂ ಕಂಡೀಷನ್ ಗೊತ್ತಾಗಿದೆ ಅಲ್ವಾ. ಈಗ ನಾವು ರಿಫ್ರಾಕ್ಟಿವ್ ಇಂಡೆಕ್ಸು ಯಾವ ರೀತಿ ಚೇಂಜಸ್ ಆಗುತ್ತೆ ಅಥವಾ ಯಾವ ರೀತಿ ರಿಫ್ರಾಕ್ಟಿವ್ ಇಂಡೆಕ್ಸ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ನೆಕ್ಸ್ಟ್ ನೋಡೋಣ. ಈಗ ಮತ್ತೆ ನಾವು ಲೈಟ್ ಏರ್ ಮೀಡಿಯಮಿಂದ ವಾಟರ್ ಮೀಡಿಯಮಿಗೆ ಟ್ರಾವೆಲ್ ಮಾಡ್ತಾ ಇದೆ ಅಂತ ಕನ್ಸಿಡರ್ ಮಾಡೋಣ. ನಮಗೆ ಗೊತ್ತಿದೆ ಇದು ಆ್ಯಕ್ಚುಯಲ್ ಪಾತ್ ಆಫ್ ದ ಲೈಟ್. ಇಲ್ಲಿ ಹೋಗಬೇಕಿತ್ತು ಲೈಟು, ಬಟ್ ಅದು ಡಿವಿಯೇಟೆಡ್ ಟುವರ್ಡ್ಸ್ ದ ನಾರ್ಮಲ್. ಯಾಕಿದು ನಾರ್ಮಲ್ ಕಡೆನೇ ಡಿವಿಯೇಟ್ ಆಗಿದೆ ಅಂತ ಹೇಳಿದ್ರೆ, ಬಿಕಾಸ್ ದ ಲೈಟ್ ಈಸ್ ಟ್ರಾವೆಲಿಂಗ್ ಫ್ರಮ್ ರೇರರ್ ಮೀಡಿಯಮ್ ಟು ಡೆನ್ಸರ್ ಮೀಡಿಯಮ್, ಬೆಂಡ್ಸ್ ಟುವರ್ಡ್ಸ್ ನಾರ್ಮಲ್. ಹಾಗೆ ನಮಗೆ ಗೊತ್ತಿದೆ ನಾವು ಹಿಯರ್ ವಿ ಹ್ಯಾವ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಆ್ಯಂಡ್ ಹಿಯರ್ ಇಟ್ ಈಸ್ ಆ್ಯಂಗಲ್ ಆಫ್ ರಿಫ್ರಾಕ್ಷನ್. ನಮಗೆ ಗೊತ್ತಿದೆ ರೇರರ್ ಮೀಡಿಯಮಿಂದ ಡೆನ್ಸರ್ ಮೀಡಿಯಮ್ ಹೋಗಬೇಕಾದ್ರೆ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಈಸ್ ಲೆಸ್ ದ್ಯಾನ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಆಗುತ್ತೆ ಅಂತ, ಬಿಕಾಸ್ ದ ಲೈಟ್ ಬೆಂಡ್ಸ್ ಟುವರ್ಡ್ಸ್ ನಾರ್ಮಲ್. ಇದಿಷ್ಟೇನಾ. ಈಗ ನಾವು ಅಡಿಷ್ನಲ್ ಆಗಿ ಏನು ನೋಡಬೇಕಿದೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ನೋಡಬೇಕಿದೆ, ಹಾಗೆ ಡೆನ್ಸಿಟಿ ಆಫ್ ದ ಮಟೀರಿಯಲ್ಸ್ ನೋಡಬೇಕಿದೆ, ಹಾಗೆ ಸ್ಪೀಡ್ ಆಫ್ ದ ಲೈಟ್ ನೋಡಬೇಕಿದೆ. ಈ ಮೂರು ಕಂಡೀಷನ್ಸ್ನ ನೋಡಬೇಕೀಗ, ಅರ್ಥ ಮಾಡ್ಕೋಬೇಕು ಯಾವ ರೀತಿ ಚೇಂಜಸ್ ಆಗುತ್ತೆ ಅಂತ. ಈಗ ರಿಫ್ರಾಕ್ಟಿವ್ ಇಂಡೆಕ್ಸ್ ನೋಡಿ, ದಟ್ ಈಸ್ ಎನ್ ಅಲ್ವಾ. ಸೊ ನಾವು ಫಸ್ಟ್ ಮೀಡಿಯಮ್ ಏನಿದೆ ಏರ್ ಇದೆ, ಏರಲ್ಲಿ ಎಷ್ಟಿದೆ ರಿಫ್ರಾಕ್ಟಿವ್ ಇಂಡೆಕ್ಸ್ 1 ಇದೆ. ಸೊ ನಾವು ರಿಫ್ರಾಕ್ಟಿವ್ ಇಂಡೆಕ್ಸ್ 1ಇಂದ 1.3ಗೆ ಹೋಗಿರೋದು. ಎಸ್ ಆರ್ ನೋ. ದಟ್ ಮೀನ್ಸ್ ಲೆಸ್ಸರ್ ರಿಫ್ರಾಕ್ಟಿವ್ ಇಂಡೆಕ್ಸಿಂದ ಹೈಯರ್ ರಿಫ್ರಾಕ್ಟಿವ್ ಇಂಡೆಕ್ಸಿಗೆ ಹೋಗಿದ್ದೀವಿ.
Then density, obviously this is rarer medium. ಸೊ ನಾವು ರೇರರ್ ಮೀಡಿಯಮಿಂದ ಡೆನ್ಸರ್ ಮೀಡಿಯಮಿಗೆ ಹೋಗಿದ್ದೀವಿ. ಹಾಗಿದ್ರೆ ಸ್ಪೀಡ್ ಆಫ್ ಲೈಟ್ ಏನಾಗುತ್ತೆ? ರೇರರ್ ಮೀಡಿಯಮಲ್ಲಿ ಫಾಸ್ಟ್ ಇರುತ್ತೆ ಲೈಟು ಅಲ್ವಾ, ಡೆನ್ಸರ್ ಮೀಡಿಯಮಲ್ಲಿ ಲೈಟ್ ಸ್ಪೀಡ್ ಆಫ್ ಲೈಟು ಸ್ಲೋ ಇರುತ್ತೆ. ಇದಿಷ್ಟು ನೀವು ಅರ್ಥ ಮಾಡ್ಕೋಬೇಕು. ಸೊ ಇದರಲ್ಲಿ ಏನು ಗೊತ್ತಾಗುತ್ತೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಇದೆ ಅಂತಂದರೆ ಮೀಡಿಯಮ್ ಈಸ್ ಮೋರ್ ಡೆನ್ಸರ್ ಅಂತ ಹೇಳಿ, ಅಲ್ಲಿ ಸ್ಪೀಡ್ ಆಫ್ ಲೈಟ್ ಸ್ಲೋ ಇರುತ್ತೆ ಅಂತ ಹೇಳಿ. ಇದು ಅರ್ಥ ಆಗಬೇಕು ನಿಮಗೆ. ಅರ್ಥ ಆಯ್ತಲ್ವಾ? ಹಾಗೆ ಈ ಕಂಡೀಷನ್ಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಕಂಡುಹಿಡಿಯೋಣ. n ಇಸ್ ಈಕ್ವಲ್ ಟು ಸೈನ್ ಐ ಬೈ ಸೈನ್ ಆರ್. ನಮಗೆ ಗೊತ್ತಿದೆ ಸೈನ್ ಆರ್ ವ್ಯಾಲ್ಯೂ ಕಡಿಮೆ ಇದೆ, ಹಾಗಾಗಿ ಸೈನ್ ಐ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ದಟ್ ಮೀನ್ಸ್ ನ್ಯೂಮರೇಟರ್ ವ್ಯಾಲ್ಯೂ ಇಸ್ ಗ್ರೇಟರ್ ಹಿಯರ್. ವೆನ್ ನ್ಯೂಮರೇಟರ್ ವ್ಯಾಲ್ಯೂ ಇಸ್ ಗ್ರೇಟರ್, ಆಬ್ವಿಯಸ್ಲಿ ಮೈ n ವ್ಯಾಲ್ಯೂ ವಿಲ್ ಕಮ್ ಗ್ರೇಟರ್ ದ್ಯಾನ್ 1. ಹಾಗಿದ್ರೆ ರೇರರ್ ಮೀಡಿಯಮಿಂದ ಡೆನ್ಸರ್ ಮೀಡಿಯಮಿಗೆ ಲೈಟ್ ಟ್ರಾವೆಲ್ ಮಾಡಬೇಕಾದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 1 ಇರುತ್ತೆ. ಈ ಎಂಟೈರ್ ಚಾಪ್ಟ್ರಲ್ಲಿ ನಾವು ರಿಫ್ರಾಕ್ಟಿವ್ ಇಂಡೆಕ್ಸ್ ಗ್ರೇಟರ್ ದ್ಯಾನ್ 1 ಇರೋದನ್ನೇ ನೋಡ್ತೀವಿ. ಯಾವಾಗಲೂ ಲೈಟ್ ರೇರರ್ ಮೀಡಿಯಮಿಂದ ಡೆನ್ಸರ್ ಮೀಡಿಯಮಿಗೆ ಎಂಟ್ರಿ ಆಗಿರೋ ಕೇಸಸ್ನ ಕನ್ಸಿಡರ್ ಮಾಡಿದ್ದಾರೆ. ಗೊತ್ತಾಯ್ತಾ? ಈ ಥರ ಡಿಫ್ರೆಂಟ್ ಮಟೀರಿಯಲ್ಲಿಗೆ ಲೈಟ್ ಟ್ರಾವೆಲ್ ಮಾಡಿರೋದನ್ನು ಟ್ಯಾಬ್ಯುಲೇಷನ್ ಮಾಡಿ ಅವುಗಳ ರಿಫ್ರಾಕ್ಟಿವ್ ಇಂಡೆಕ್ಸ್ನ ಕೊಟ್ಟಿದ್ದಾರೆ. ಆ ಎಲ್ಲ ನಂಬರ್ಸ್ನ ನೆನ್ಪಿಟ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು, ನೀವು ನೆನ್ಪಿಟ್ಕೋಬೇಕು. ಸೊ ದಟ್ ಅದು ನಿಮಗೆ ಎಕ್ಸಾಮ್ಸಲ್ಲಿ ಕೇಳ್ತಾರೆ, MCQ ನಲ್ಲಿ ಬರ್ಬೋದು, ಮತ್ತು ಸಮ್ 1 ಮಾರ್ಕ್ ಕ್ವಶನ್ 2 ಮಾರ್ಕ್ಸ್ ಕ್ವಶನಲ್ಲಿ ಕೇಳ್ಬೋದು. ಓಕೆ, ಯಾವುದು ಡೆನ್ಸರ್ ಇದೆ, ಯಾವುದು ರೇರರ್ ಮೀಡಿಯಮ್ ಇದೆ, ಅಥವಾ ಸ್ಪೀಡ್ ಆಫ್ ಲೈಟ್ ಯಾವುದ್ರಲ್ಲಿ ಜಾಸ್ತಿ ಆಗುತ್ತೆ ಕಡಿಮೆ ಆಗುತ್ತೆ. ಸೊ ಜಸ್ಟ್ ಬೈ ನೋಯಿಂಗ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ನಂಬರ್ ಅದರದ್ದು ನಿಮಗೆ ಗೊತ್ತಿದ್ರೆ ಸಾಕು, ನೀವು ಉಳಿದಿದ್ದ ಇನ್ಫರೆನ್ಸ್ನ ಡೆವಲಪ್ ಮಾಡ್ಬೋದು. ಹಾಗೆ ಸೆಕೆಂಡ್ ಕೇಸ್ ನೋಡೋಣ. ಲೈಕ್ ಈಗ ನಾವು ರೇರರ್ ಮೀಡಿಯಮಿಂದ ಡೆನ್ಸರ್ ಮೀಡಿಯಮಿಗೆ ಬಂದಿದ್ದೀವಲ್ವ, ಈಗ ರಿವರ್ಸ್ ಮಾಡೋಣ. ಡೆನ್ಸರ್ ಮೀಡಿಯಮಿಂದ ರೇರರ್ ಮೀಡಿಯಮ್ಗೆ ಲೈಟ್ ಟ್ರಾವೆಲ್ ಮಾಡಿದಾಗ ಏನಾಗುತ್ತೆ ಅಂತ ನೋಡೋಣ. ನಾವು ಲೆಟ್ ಮಿ ಸ್ವಿಚ್ ದ ಮೀಡಿಯಮ್ಸ್. ಫಸ್ಟ್ ಡೆನ್ಸರ್ ಮೀಡಿಯಮ್ ಅಲ್ವಾ, ವಾಟರ್ ಮಾಡೋಣ. ಹಿಯರ್ ಇಟ್ ಇಸ್ ಡೈರೆಕ್ಟ್ಲಿ ವಿ ಕ್ಯಾನ್ ಡೂ. ದೆನ್ ದಿಸ್ ವಿಲ್ ಬಿ ದ ರೇರರ್ ಮೀಡಿಯಮ್ ಏರ್. ಈ ಕಂಡೀಷನ್ ಆಗುತ್ತೆ. ಸಿ, ಲೈಟ್ ಡಿವೇಟೆಡ್ ಅವೇ ಫ್ರಮ್ ದ ನಾರ್ಮಲ್. Now this one is water and down is air. Second medium is air. The light is traveling from denser medium to rarer medium. In this case, light bends away from the normal. ಈ ಕೇಸಲ್ಲಿ ಏನಾಗುತ್ತೆ ನೋಡಿ, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇಷ್ಟಿದೆ, ಆದರೆ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಏನಾಗುತ್ತೆ ತುಂಬ ಜಾಸ್ತಿ ಆಗುತ್ತೆ. ದಟ್ ಮೀನ್ಸ್ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಈಸ್ ಗ್ರೇಟರ್ ದ್ಯಾನ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಆಗುತ್ತೆ. ಹಾಗೆ ಇಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಏನಾಗುತ್ತೆ, ನಮಗೆ ಡೆನ್ಸರ್ ಮೀಡಿಯಮ್ದು 1.33 ಇತ್ತು, ಅಲ್ಲಿಂದ ನಾವು ರಿಫ್ರಾಕ್ಟಿವ್ ಇಂಡೆಕ್ಸ್ 1 ವ್ಯಾಲ್ಯೂ ಇರುವಂತಹ ಮೀಡಿಯಮ್ಗೆ ಹೋಗಿದ್ವಿ. ಈಗ ಡೆನ್ಸಿಟಿ ಏನಾಗುತ್ತೆ, ಆಬ್ವಿಯಸ್ಲಿ ವಾಟರ್ದು ಡೆನ್ಸಿಟಿ ಜಾಸ್ತಿ ಇದೆ. ದಟ್ ಮೀನ್ಸ್ ಇಟ್ ಈಸ್ ಡೆನ್ಸರ್ ಮೀಡಿಯಮ್. ದಿಸ್ ಇಸ್ ಏರ್ ಈಸ್ ರೇರರ್ ಮೀಡಿಯಮ್. ಹಾಗೆ ಸ್ಪೀಡ್ ಆಫ್ ಲೈಟ್ ಡೆನ್ಸರ್ ಮೀಡಿಯಮಲ್ಲಿ ಏನಿರುತ್ತೆ, ಸ್ವಲ್ಪ ಸ್ಲೋ ಇರುತ್ತೆ ಕಂಪೇರ್ ಟು ದಿಸ್ ರೇರರ್ ಮೀಡಿಯಮ್. ಸೊ ರೇರರ್ ಮೀಡಿಯಮಲ್ಲಿ ಸ್ಪೀಡ್ ಆಫ್ ಲೈಟ್ ಈಸ್ ಲಿಟಲ್ ಫಾಸ್ಟ್. ನಮಗೆ ಇದರಲ್ಲಿ ಮತ್ತೆ ಏನು ಇನ್ಫ್ಲುಯೆನ್ಸ್ ಬಂತು, ಯಾವಾಗ ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಇರುತ್ತೆ ಕಂಪೇರಿಟಿವ್ಲಿ, ಆ ಮೀಡಿಯಮ್ ನಮಗೆ ಡೆನ್ಸರ್ ಇರುತ್ತೆ, ಹಾಗೆ ಆ ಮೀಡಿಯಮಲ್ಲಿ ಸ್ಪೀಡ್ ಆಫ್ ಲೈಟ್ ಸ್ಲೋ ಇರುತ್ತೆ. ಸೊ ಇದ್ರದ್ದು ವೈಸ ವರ್ಷ ಸ್ಪೀಡ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ದು ಕಂಪೇರಿಟಿವ್ಲಿ ಕಡಿಮೆ ಇದ್ದಾಗ ಆ ಮೀಡಿಯಮು ರೇರರ್ ಆಗಿರುತ್ತೆ, ಹಾಗೆ ಆ ಮೀಡಿಯಮಲ್ಲಿ ಸ್ಪೀಡ್ ಆಫ್ ಲೈಟು ಫಾಸ್ಟ್ ಇರುತ್ತೆ. ಈಗ ನಾವು ಈ ಕೇಸ್ಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ನ ಕಂಡುಹಿಡಿಯೋಣ. ದಟ್ ಈಸ್ ಸೈನ್ ಐ ಬೈ ಸೈನ್ ಆರ್. ಈ ಕೇಸಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ವ್ಯಾಲ್ಯೂ ಇದೆ ಅಲ್ವಾ, ದಟ್ ಮೀನ್ಸ್ ಡಿನಾಮಿನೇಟರ್ನಲ್ಲಿ ಗ್ರೇಟರ್ ವ್ಯಾಲ್ಯೂ ಬರುತ್ತೆ. ಡಿನಾಮಿನೇಟ್ರಲ್ಲಿ ಗ್ರೇಟರ್ ವ್ಯಾಲ್ಯೂ ಇದ್ದಾಗ ಏನಾಗುತ್ತೆ, ದ n ವ್ಯಾಲ್ಯೂ ಆಬ್ವಿಯಸ್ಲಿ ಕಮ್ಸ್ ಲೆಸ್ ದ್ಯಾನ್ 1, ರೈಟ್? ಸೊ the light when travels from denser medium to rarer medium, the refractive index value comes less than 1. ಓಕೆ, ಈ ಕೇಸ್ ನಿಮಗೆ ಗೊತ್ತಿರಲಿ ಅಷ್ಟೇ, ಇದೆಲ್ಲ ನಿಮಗಿಲ್ಲ. ನಿಮಗೆಲ್ಲ ಫಸ್ಟ್ ಕೇಸಲ್ಲಿ ಏನು ಬಂದಿದೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಗ್ರೇಟರ್ ದ್ಯಾನ್ 1 ಇದೆಯಲ್ವಾ, ಆ ಕೇಸೇ ಇರೋದು ನಿಮಗೆ. ಅಂಡರ್ಸ್ಟುಡ್? ಈಗ ರಿಫ್ರಾಕ್ಟಿವ್ ಇಂಡೆಕ್ಸ್ನ ನಾವು ಸ್ಪೀಡ್ ಆಫ್ ಲೈಟ್ ಇನ್ ಡಿಫ್ರೆಂಟ್ ಮೀಡಿಯಮಿಂದನೂ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಅದನ್ನೆಲ್ಲ ನಿಮಗೆ ಥಿಯರಿ ಪಾರ್ಟಲ್ಲಿ ಹೇಳ್ತೀನಿ. So like this, we need to calculate the refractive index.
ಅದನ್ನು ಇನ್ ಪ್ರಾಕ್ಟಿಕಲಿ ನೀವು ಈ ಲ್ಯಾಬಲ್ಲಿ ನಿಮಗೆ ಗೊತ್ತಾಗಿದೆ ಲೈಟ್ ಯಾವ ಥರ ಬೆಂಡ್ ಆಗುತ್ತೆ ಏನು ಅಂತ. ಇದನ್ನು ಸರಿಯಾಗಿ ಅಬ್ಸರ್ವ್ ಮಾಡಿ. ಹಾಗೆ ನಿಮಗೆ ಒಂದು ಸ್ವಲ್ಪ ಜಸ್ಟ್ ಫಾರ್ ಅ ನಾಲೆಡ್ಜ್ ಸೇಕ್ ಐ ವಿಲ್ ಶೋ ಯು ಒನ್ ಥಿಂಗ್. ನಾನಿವಾಗ ಲೈಟ್ ಇವಾಗ ರೇ ಫಾರ್ಮಲ್ಲಿದೆ, ಅದನ್ನು ನಾನು ವೇವ್ ಫಾರ್ಮಲ್ಲಿ ತೋರಿಸ್ತೀನಿ. ನೋಡಿ ಇಲ್ಲಿ ಲೈಟ್ನ ವಿಡ್ತು ತಿಕ್ಕಾಗಿದೆ, ಅಂದರೆ ಇಷ್ಟಿತ್ತಲ್ವ ವಿಡ್ತು, ಇಲ್ಲಿ ತಿನ್ನಾಗಿದೆ. ಇದು ವೇವ್ ಫಾರ್ಮಲ್ಲಿದ್ದಾಗ ಆಗೋದು. ಓಕೆ, ಈಗ ಇದು ಡೆನ್ಸರ್ ಮೀಡಿಯಮ್ ಟು ರೇರರ್ ಮೀಡಿಯಮಿಗೆ ಬರ್ತಾ ಇದೆ. ಇದನ್ನು ರಿವರ್ಸ್ ಮಾಡೋಣ. ಈಗ ನೋಡಿ ಥಿಕ್ನೆಸ್ ಏನಾಗಿದೆ, ಲೈಟ್ ರೇದು ಎಂಟ್ರಿ ಆಗ್ತಿರೋದು ಲೈಟ್ಗೆ. ಈಗ ಇದನ್ನ ಆ್ಯಂಗಲ್ ಇನ್ನೂ ಚೇಂಜ್ ಮಾಡಿದ್ರೆ ಅದರದ್ದು ದ ಎಂಟ್ರಿ ಆಫ್ ದ ಲೈಟ್ ಇನ್ ದ ವಾಟರ್ ಅದು ವೈಡರ್ ಆಗಿ ಎಂಟ್ರಿ ಆಗುತ್ತೆ. ಇಲ್ಲಿ ನೋಡಿ, ಎಸ್ ಕಂಪೇರಿಟಿವ್ಲಿ ದಿಸ್ ಲೈಟ್ ಇದು ವೈಡ್ ಆಗುತ್ತೆ. ದಟ್ ಮೀನ್ಸ್ ಇಲ್ಲಿ ಕಾಂಟ್ಯಾಕ್ಟ್ ಆಫ್ ಸರ್ಫೇಸ್ ಜಾಸ್ತಿ ಆಗೋದ್ರಿಂದ ಅಲ್ಲಿ ಅಷ್ಟು ಸರ್ಫೇಸ್ ಏನು ಕಾಂಟ್ಯಾಕ್ಟ್ ಆಗುತ್ತೆ ಅಲ್ಲಿಂದ ಲೈಟು ಬೆಂಡಾಗಿ ಒಳಗೆ ಬರುತ್ತೆ. ಇದು ವೇವ್ ನೇಚರಲ್ಲಿ ಆಗುವಂಥ ಕಂಡೀಷನ್ ಅಂತ ಕನ್ಸಿಡರ್ ಮಾಡ್ತಾರೆ. ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಷನ್. ಓಕೆ, ಇದು ಬೇಕಾಗಿಲ್ಲ ನಿಮಗೆ, ಸಿಲೆಬಸ್ಸಲ್ಲಿ ಏನಿಲ್ಲ. ಅರ್ಥ ಆಯ್ತಲ್ವ ನಿಮಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಕಾನ್ಸೆಪ್ಟು? ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ನು ನಮಗೆ ರಿಯಲ್ ಮೋಟಿವೇಶನ್ ಇದೆ. ಹಾಗಾಗಿ ನಮ್ಮ ವೀಡಿಯೋಸು ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹೋಪ್ ನಿಮಗೆ ವರ್ಚುವಲ್ ಲ್ಯಾಬಲ್ಲಿ ಇನ್ನೂ ಕ್ಲಿಯರಾಗಿ ಗೊತ್ತಾಯಿತು ಅನಿಸುತ್ತೆ. ಈಗ ನಾವು ಫಾರ್ಮುಲಾನ ಇನ್ ಡೀಟೇಲಾಗಿ ಒಂದ್ಸಲಿ ನೋಡೋಣ. To find refractive index using the speeds of light ಅಂದಾಗ that is speed of light in vacuum or air ಅಂತ ಬರುತ್ತೆ. Then divided by speed of light in medium. The second medium in which the light is entering ಅದರದ್ದು ಸ್ಪೀಡ್ ಅಂದರೆ ಆ ಮೀಡಿಯಮಲ್ಲಿ ಸ್ಪೀಡ್ ಏನಿರುತ್ತೆ ಅನ್ನೋದನ್ನು ಮೆನ್ಷನ್ ಮಾಡ್ತೀವಿ. ಹಾಗೆ ಇನ್ನೊಂದು ಫಾರ್ಮುಲಾ ಏನು ಅಂತಂದರೆ ಯೂಸಿಂಗ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಆ್ಯಂಡ್ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ದಟ್ ಈಸ್ sin I by sin R. ನಿಮಗೆ ಈ ಆ್ಯಂಗಲ್ಸ್ ಏನಿದೆ ಅಲ್ವಾ, ಅದು ಜನರಲಿ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಇರುತ್ತೆ. ನಿಮಗೆ ಸೈನ್ ಟೇಬಲ್ ಗೊತ್ತಿದೆ ಅನಿಸುತ್ತೆ. ಸೈನ್ 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ ಆ್ಯಂಡ್ 90 ಡಿಗ್ರಿ. ಸೈನ್ 0 ಡಿಗ್ರಿ ಇದ್ದರೆ ಅದು ವ್ಯಾಲ್ಯೂ 0 ಆಗುತ್ತೆ. ಸೈನ್ 30 ಡಿಗ್ರಿ ಇಸ್ 1/2. ಸೈನ್ 45 ಡಿಗ್ರಿ ಇಸ್ 1/√2. ಸೈನ್ 60 ಡಿಗ್ರಿ ಇಸ್ √3/2. ಹಾಗೆ ಸೈನ್ 90 ಇಸ್ 1 ಡಿಗ್ರಿ. ಅಕಸ್ಮಾತ್ ಅವರೇನಾದರೂ ಇನ್ಸಿಡೆಂಟ್ ಆ್ಯಂಗಲ್ 45 ಡಿಗ್ರಿ ಹಾಗೆ ರಿಫ್ರಾಕ್ಟಿವ್ ಆ್ಯಂಗಲ್ ಈಸ್ 30 ಡಿಗ್ರಿ ಅಂತ ಹೇಳಿಕೊಟ್ರೆ ನೀವು ಇದನ್ನು ಆ್ಯಂಗಲ್ಸ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕಷ್ಟೇ ಫಾರ್ಮುಲಾದಲ್ಲಿ. n ಈಸ್ ಈಕ್ವಲ್ ಟು ಸೈನ್ ಐ ಇದೆ ಅಲ್ವಾ, ಐ ಈಸ್ 45, ಸೈನ್ 45 ಹೋಲ್ ಡಿವೈಡೆಡ್ ಬೈ ಸೈನ್ 30 ಡಿಗ್ರಿ. ಸೊ ಅವಾಗ ಏನಾಗುತ್ತೆ ವ್ಯಾಲ್ಯೂ √2 ದಟ್ ಈಸ್ 1.42 ಆಗುತ್ತೆ. ಹಾಗಾಗಿ n ಈಸ್ ಈಕ್ವಲ್ ಟು 1.42 ಬರುತ್ತೆ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಆಪ್ಟಿಕಲ್ ಮೀಡಿಯಮ್ ಈಸ್ 1.42 ಅಂತ ಗೊತ್ತಾಗುತ್ತೆ. ಈ ರೀತಿ ಇದು ಸಮ್ಸ್ನ ಮಾಡೋದು. ಇನ್ನೂ ಇದ್ರ ರಿಲೇಟೆಡ್ ಸಮ್ಸ್ ಇದೆ, ನಾನು ಅದನ್ನು ನಿಮಗೆ ಮಾಡಿ ತೋರಿಸ್ತೀನಿ. ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಟೇಬಲ್ ಇದೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಟೇಬಲ್. ಅದು ನಿಮಗೆ ಗೊತ್ತಿರಬೇಕು. ಈ ಟೇಬಲ್ ನಿಮಗೆ ಗೊತ್ತಿರಬೇಕು. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಏರ್ ಏನಿದೆ 1.003. ಹಾಗೆ ಡೈಮಂಡ್ ಲಾಸ್ಟ್ ಒಂದು ತೊಗೊಳ್ಳೋಣ 2.42. ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಲೀಸ್ಟ್ ಇರೋದು ಏರ್ದು, ಡೈಮಂಡ್ದು 2.42 ಹೈಯೆಸ್ಟ್. ದ ವ್ಯಾಲ್ಯೂ ಜಾಸ್ತಿ ಇರೋದು ಏನು ತೋರಿಸ್ತಾ ಇದೆ ಅಂದರೆ ಡೈಮಂಡ್ ಈಸ್ ಡೆನ್ಸರ್ ದ್ಯಾನ್ ಏರ್ ಅಂತ ಗೊತ್ತಾಗುತ್ತೆ. ಹಾಗೆ ಡೆನ್ಸರ್ ಮೀಡಿಯಮ್ ಇದ್ದಾಗ ಸ್ಪೀಡ್ ಆಫ್ ಲೈಟು ತುಂಬ ಸ್ಲೋ ಆಗುತ್ತೆ ಕಂಪೇರ್ ಟು ಏರ್. ಅದೇ ರೀತಿ ನೀವು ಇಲ್ಲಿ ಇರೋ ಯಾವುದೇ ವ್ಯಾಲ್ಯೂನ ಕಂಪೇರ್ ಮಾಡಿ, ರಿಫ್ರಾಕ್ಟಿವ್ ಇಂಡೆಕ್ಸ್ ಕಡಿಮೆ ಇದೆ ಅಂತ ಹೇಳಿದ್ರೆ ಅದು ರೇರರ್ ಮೀಡಿಯಮ್ ಇರುತ್ತೆ, ಹಾಗೆ ಸ್ಪೀಡ್ ಆಫ್ ಲೈಟ್ ಜಾಸ್ತಿ ಇರುತ್ತೆ. ಅದೇ ವ್ಯಾಲ್ಯೂ ಜಾಸ್ತಿ ಇದ್ದಾಗ ಕಂಪೇರ್ ಮಾಡಿದಾಗ ಯಾವುದ್ರಲ್ಲಿ ಜಾಸ್ತಿ ವ್ಯಾಲ್ಯೂ ಇರುತ್ತೋ ಅಲ್ಲಿ ಆ ಮೀಡಿಯಮು ಡೆನ್ಸರ್ ಇದೆ, ಹಾಗೆ ಅಲ್ಲಿ ಸ್ಪೀಡ್ ಆಫ್ ಲೈಟು ಸ್ಲೋ ಇದೆ ಅಂತ ಗೊತ್ತಾಗಬೇಕು. ಅದನ್ನು ನಾನು ನಿಮಗೆ ಏರ್ ಮತ್ತು ಡೈಮಂಡ್ ಜೊತೆ ಹೇಳ್ಬಿಡ್ತೀನಿ ಅಷ್ಟೇ. ಓಕೆ, ಇದರಲ್ಲಿ ಸ್ಲೋ ಆಗೋದು ಏನಕ್ಕೆ ಅಂತ ಹೇಳಿದ್ರೆ ದ ವೇವ್ ಲೆಂತ್ ಆಫ್ ದ ಲೈಟ್ ವಿಲ್ ಬಿ ಗೆಟ್ ರೆಡ್ಯೂಸ್ಡ್. ಹಾಗೆ MCQಸಲ್ಲಿ ಒಂದು 4 ವ್ಯಾಲ್ಯೂಸ್ನ ಕೊಡ್ತಾರೆ ರಿಫ್ರಾಕ್ಟಿವ್ ಇಂಡೆಕ್ಸ್, ಅದು 4 ಮಟೀರಿಯಲ್ಸ್ ಕೊಡ್ತಾರೆ. ಹಾಗೆ ಕೊಟ್ಟು ನಿಮಗೆ ಇದರಲ್ಲಿ ಯಾವ ಮಟೀರಿಯಲ್ ಡೆನ್ಸರ್ ಇದೆ ಅಂತ ಕೇಳ್ತಾರೆ. ದ ವ್ಯಾಲ್ಯೂ ಯಾವ ರಿಫ್ರಾಕ್ಟಿವ್ ಇಂಡೆಕ್ಸ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಅದು ಡೆನ್ಸರ್ ಇರುತ್ತೆ. ಹಾಗೆ ಇಷ್ಟು ಮೀಡಿಯಮಲ್ಲಿ ಸ್ಪೀಡ್ ಆಫ್ ಲೈಟ್ ಎಲ್ಲಿ ಸ್ಲೋ ಇರುತ್ತೆ, ಯಾವುದು ಡೆನ್ಸ್ ಇರುತ್ತೋ ಅದರಲ್ಲಿ ಸ್ಲೋ ಇರುತ್ತೆ. ಈ ಥರ ನಿಮಗೆ ಕ್ವಶನ್ಸ್ನ ಕೇಳ್ತಾರೆ. ಹಾಗೆ ಇದ್ರ ಮೇಲೆ ಕೆಲವು ಸಮ್ಸ್ ಇದೆ, ಅದನ್ನು ನಾನು ಆಮೇಲೆ ಮಾಡ್ತೀನಿ. ಓಕೆ, ಹೋಪ್ ನಿಮಗೆಲ್ಲ ಅರ್ಥ ಆಗಿದೆ ಅನಿಸುತ್ತೆ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ನು ನಮಗೆ ರಿಯಲ್ ಮೋಟಿವೇಶನ್ ಇದೆ. ಹಾಗಾಗಿ
ನಮ್ಮ ವೀಡಿಯೋಸು ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.